ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಹೆಸರಿನಲ್ಲಿ ಫೇಕ್ ಅಕೌಂಟ್ ಡಿಸಿ ಲತಾ ಕುಮಾರಿ ಫೋಟೋ ಹೆಸರು ಬಳಸಿ ಫೇಕ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಿರೋದು. ಡಿಸಿ ಫೋಟೋವನ್ನ ಬಳಸಿ ಅಕೌಂಟ್ ನಿಂದ ವಾಟ್ಸ್ಆಪ್ ಮೆಸೇಜ್ ಬೇರೆ ಮಾಡಿದ್ದಾರೆ. ಹಣ ನೀಡುವಂತೆ ಹಲವರಿಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿರೋದು. ವೀಣಾ ಎಂಬುವರಿಗೆ ಜಿಲ್ಲಾಧಿಕಾರಿಯವರ ಹೆಸರಿನಲ್ಲಿ ಮೆಸೇಜ್ ಮಾಡಿದ್ದಾರೆ. ಹಾಸನ ಡಿಸಿ ಫೋಟೋ ಹೆಸರನ್ನ ಬಳಸಿದ್ದಾರೆ ಖದೀಮರು. ಅಂದ್ರೆ ನೋಡಿ, ಇವ್ರು ಯಾರಿಗೂ ಹೆದರಲ್ಲ. ಡಿಸಿ ಆದ್ರೇನು ಯಾರಾದ್ರೇನು ನಾವು ಹಣ ಮಾಡಬೇಕು ಅನ್ನುವಂತ ಹಂತಕ್ಕೆ ಬಂದು ನಿಂತು ಬಿಟ್ಟಿದ್ದಾರೆ ಅಂತ ಅಂದ್ರೆ ಇನ್ನು ಎಷ್ಟರ ಮಟ್ಟಿಗೆ ಇವರು ಬಂಡು ಬಿದ್ದಿದ್ದಾರೆ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗತ್ತೆ. ನೀವು ಗಮನಿಸ್ತಾ ಇದ್ದೀರಲ್ಲ, ಅವರದ್ದೇ ಫೋಟೋ DP ಹಾಕೊಂಡಿದ್ದಾರೆ. ಈ ಫೋಟೋವನ್ನ ಬಳಕೆ ಮಾಡಿಕೊಂಡು ವಾಟ್ಸಪ್ ಮೆಸೇಜ್ ಮಾಡಿರೋದು. ಹಿಂಗೆ ಹಣದ ಅವಶ್ಯಕತೆ ಇದೆ ಅಂತ ಯಾರಾದ್ರೂ ನೋಡಿದವರು ಅಥವಾ ಇವ್ರ ಆಪ್ತರು ಏನ್ ಅನ್ಕೊಂತಾರೆ ಹೇಳಿ, ಇವ್ರು ದುಡ್ಡು ಕೇಳ್ತಿದ್ದಾರೆ ಅಂತಾನೆ ಏನೋ ಎಮರ್ಜೆನ್ಸಿ ಇರಬಹುದು ಅಂತ ಅನ್ಕೊಳ್ತಾರೆ. ಮತ್ತೆ ಕೇಳ್ತಾ ಇದ್ದಾರೆ ಅಂತ ಕೊಡೋಣ ಅಂತ ಕೊಡೋರು ಇರ್ತಾರೆ. ಈ ತರ ಯಾಮಾರಿಸುವುದು ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗಿದೆ. ಈ ಬಗ್ಗೆ ಅಲರ್ಟ್ ಆಗೋದು ಸೂಕ್ತ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಯಾರು ಈ ತರ ಮಾಡ್ತಾ ಇದ್ದಾರೆ, ಏನು ಎತ್ತ ಮಾಹಿತಿ ಸಿಕ್ಕಿದ್ಯಾ, ಇದೆಲ್ಲದ್ರ ಬಗ್ಗೆ ಅಪ್ಡೇಟ್ ಸಿಗ್ಬೇಕಾಗಿದೆ, ಆಕ್ಷನ್ಸ್ ಆಗ್ಬೇಕಾಗತ್ತೆ. ದೊಡ್ಡ ದೊಡ್ಡ ಅಧಿಕಾರಿಗಳ ಹೆಸರಿನಲ್ಲಿ ಇತ್ತೀಚೆಗೆ ಫೇಕ್ ಅಕೌಂಟ್ ಕ್ರಿಯೇಟ್ ಆಗ್ತಿರೋದು ಹೆಚ್ಚಾಗಿದೆ. ಇದ್ರ ಬಗ್ಗೆ ಗಮನ ಹರಿಸಿ ಸೂಕ್ತ ರೀತಿಯಾಗಿ ಆಕ್ಷನ್ ತೆಗೆದುಕೊಳ್ಳೋದು ಸೂಕ್ತ.